ಸೀತಾ ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನಿನ್ನೆ ರಾತ್ರಿ ಅವಳಿಗೇನೋ ಕೆಟ್ಟ ಕನಸು ಬಿತ್ತಂತೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಅವಳು ಅಷ್ಟೇ. ಹೌದಾ ಪುಟ್ಟ? ಕೆಟ್ಟ ಕನಸು ಬಿತ್ತಾ? ಅದಕ್ಕೆ ನಾನೇನೆ ರಾತ್ರಿ ಕನ್ವರ್ಸ್ತಿದ್ದಿತ್ತು. ಅದಕ್ಕೆ ಹನುಮಾನ್ ಚಾಲೀಸ ಹೇಳ್ಕೊಂಡು ಮಲ್ಕೋಬೇಕು ಅಂತ, ಆಗ ಈ ಥರ ಎಲ್ಲ ಕೆಟ್ಟ ಕನಸು ಬೀಳಲ್ಲ ಗೊತ್ತಾ? ಇನ್ಮೇಲಿಂದ ಹೇಳ್ತಾಳೆ ಅಲ್ವೇನೋ. ಈಗ ಫ್ರೆಶ್ ಅಪ್ ಆಗುವಂತೆ, ಆಮೇಲೆ ಬಂದು ತಿಂಡಿ ಮಾಡೋಣ. ಓಕೆ? ಸೀತಾ, ಸೀಪುಟ್ಟಂಗೆ ತಿಂಡಿ ತಗೊಬಂದ್ಬಿಡಿ. ಇಲ್ಲ, ಬಿಸಿ ಬಿಸಿ ಹಾಲು ತಂದಿದ್ದೀನಿ, ಅದನ್ನೇ ಕುಡಿಲಿ. ತಗೋ ಕುಡಿ. ಕೆನೆ ಸೀತಮ್ಮ, ನಿಂಗೆ ಎಷ್ಟು ಸಲ ಹೇಳ್ಬೇಕು ನಂಗೆ ಕೆನೆ ಇರೋ ಹಾಲು ಇಷ್ಟ ಇಲ್ಲ ಅಂತ? ಸಿಹಿ, ನೀನ್ ನಿಜವಾಗ್ಲೂ ಕೆನೆ ಇರೋ ಹಾಲನ್ನ ಕುಡ್ದ್ಯಾ? ಅದು ಸೀತಮ್ಮ, ನೋಡಿ ರಾಮಿ, ಇವಳನ್ನ ಕೆನೆ ಇರೋ ಹಾಲು ಕಂಡ್ರೆ ಇವಳಿಗೆ ಯಾವತ್ತೂ ಆಗ್ತಾನೆ ಇರ್ಲಿಲ್ಲ. ಇವತ್ತು ಅದೇ ಹಾಲನ್ನ ಕುಡಿತಿದ್ದಾಳೆ. ಏನೋ ಯೋಚನೆಯಲ್ಲಿ ಕುಡಿದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಕೆನೆ ಇರೋ ಹಾಲು ಮಕ್ಳಿಗೆ ಇಷ್ಟ ಆಗುತ್ತಲ್ವಾ? ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾ? ಸಿಹಿ, ನೀನ್ ನಿಜವಾಗ್ಲೂ ನನ್ನ ಮಗಳೇನಾ? ಸೀತಾ, ಸೀತಾ, ಪುಟ ನೀನು ಹಾಲು ಕುಡಿತಾರ ಬಂದೆ ಒಂದು ನಿಮಿಷ. ಸಿಹಿ, ನೀ ನನ್ನ ಜೊತೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲಾನು ನೀನೇ ಹೇಳ್ಕೊಡ್ತಿದ್ದೆ. ಎಲ್ಲೇ ಹೋಗ್ಬಿಟ್ಟೆ ಸಿಹಿ, ನೀನು ಎಲ್ಲೇ ಹೋಗ್ಬಿಟ್ಟೆ?